ಇದು ವಿಶ್ವದ ಮೊಟ್ಟ ಮೊದಲ ನ್ಯೂಕ್ಲಿಯರ್ ಪವರ್ ಶಿಪ್ಪು. ಕ್ಲೀನಾಗಿ ಅಬ್ಸರ್ವ್ ಮಾಡಿ, ಟೆಂಟಿಕಲ್ಸ್ ಎಲ್ಲ ಇನ್ನೂ ಅಲ್ಲಾಡ್ತಾನೆ ಇದೆ. ಒಂಥರ ಗಾಬರಿ ಆಗ್ತಿದೆ. ಭಯನೇ ಆಗ್ತಿದೆ ಗುರು, ಇಷ್ಟು ದೊಡ್ಡ ದೊಡ್ಡ ಏಡಿಕಾಯಿ ಜೀವನದಲ್ಲೇ ನೋಡಿದೆ ನಾನು. ಸೊ ಸದ್ಯಕ್ಕೆ ಸಿಯರ್ಚಿನ್ ಒಂದು ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಆರ್ಡ್ರ್ ಮಾಡಿದ್ದೀನಿ. ಹೇಗಿರುತ್ತೆ ನೋಡೋಣ ಜೀವನದಲ್ಲಿ ಫಸ್ಟ್ ಟೈಮು. ಜೀವನದಲ್ಲಿ ಫಸ್ಟ್ ಟೈಮ್ ಒಂದು ಲೈಫ್ ಸಿಯರ್ಚಿನ್ನ ಕಣ್ಮುಂದೆ ಕಟ್ ಮಾಡಿಕೊಡ್ತಾರೆ ಅನ್ನೋದನ್ನ ತಿನ್ನೋದು. ಈಗ ಮೇಡಮು ಸಿಯರ್ಚಿನ್ ಹುಡುಕ್ತಾ ಇದ್ದಾರೆ ಅಕ್ವೇರಿಯಮಿಂದ. ನೋಡಿ ಸದ್ಯಕ್ಕೆ ಎಲ್ಲ ಅಲ್ಲಾಡ್ತಿದೆ ಹಂಗೆ, ಅದೇ ಟೆಂಟಿಕಲ್ಸ್ ಎಲ್ಲ. Можно? Потрогать? Да. Конечно, это же ваш юж. Ну, такой терпимо. Сильно хорошо. ಚುಚ್ಚುತ್ತೆ ಗುರು, ಚುಚ್ಚುತ್ತೆ. Только смотрят везде. О, отличный. Дополнение. Это у нее челюсть. Это отлично. Зубы срезали, да. Это челюсть. Еж вообще супер. На ложечку кладете в рот, сразу не глотайте языком. По небу растираете. Очень вкусно. Ежа только привезли с моря, пробуйте свежие. Оплата у вас или там? Касса там у нас. Побьют, сколько будет ежиков. Соевый соус по желанию, если хотите. Попробуйте хотя бы ложечку так в натуральном виде, без соуса, без всего. ಕ್ಲೀನಾಗಿ ಅಬ್ಸರ್ವ್ ಮಾಡಿ, ಟೆಂಟಿಕಲ್ಸ್ ಎಲ್ಲ ಇನ್ನೂ ಅಲ್ಲಾಡ್ತಾನೆ ಇದೆ. ಸೊ ಗೈಸ್, ಸಮುದ್ರದಲ್ಲಿ ಅಡುಗೋಡ್ಸೋದಕ್ಕೆ ಕ್ಯಾಪ್ಟನ್ ಇರ್ತಾರಲ್ಲ, ಅವ್ರ ವೇಷದಲ್ಲಿ ಅಂದರೆ ಅವ್ರ ಟೋಪಿನಲ್ಲಿ ಅವ್ರು ತಿನ್ನೋಂತಹ ಊಟ ತಿಂತಾಯಿದ್ದೀನಿ. ಗಾಬರಿ ಆಗ್ತಿದೆ, ಹೇಗಿರುತ್ತೆ ಅಂತ. It was at this moment that he knew. He ಟೇಸ್ಟ್ ಮಾತ್ರ ಒಂಥರ ವಿಚಿತ್ರವಾಗಿದೆ. ಯಾಕೆ ಅಂತಂದರೆ ಈ ಥರ ಟೇಸ್ಟ್ ಇದು ನಾನು ಮಾಡೇ ಇಲ್ಲ. ಹೇಗೆ ಎಕ್ಸ್ಪ್ಲೈನ್ ಮಾಡಲಿ ಅಂತಲೇ ಗೊತ್ತಾಗ್ತಿಲ್ಲ ನನಗೆ. ಈ ಸಿಯರ್ಚಿನ್ಸ್ ಬಂದು ತುಂಬ ಪ್ರೋಟೀನೇಷಿಯಸ್ ಫುಡ್ಡು. ವರ್ಷಗಟ್ಟಲೆ ತಿಂಗಳಾನ್ಗಟ್ಟಲೆ ಇರ್ತಾರಲ್ಲ ಸೀನಲ್ಲಿ ಸೇಲ್ ಮಾಡಿಕೊಂಡು, ಅವ್ರಿಗೆ ಇದಕ್ಕಿಂತ ಒಳ್ಳೆ ಪ್ರೋಟೀನ್ ಎಲ್ಲೂ ಇಲ್ಲ. ಆ್ಯಂಡ್ ಜಪಾನೆಲ್ಲ ಇದು ತುಂಬ ಕಾಸ್ಟ್ಲಿ. ಇದಕ್ಕೆ ಹತ್ತಿರ 2,000-3,000 ರೂಪೀಸ್ ಹತ್ರ ಹೋಗುತ್ತೆ. ಬಟ್ ಇಲ್ಲಿ ಕೇವಲ 300 ರೂಪಾಯಿಗೆ ನೀವು ಟೇಸ್ಟ್ ಮಾಡ್ಬೋದು ಸಿಯರ್ಚಿನ್ಸು. ಸೊ ಗೈಸ್, ಸದ್ಯಕ್ಕೆ ನಾನು ರಷ್ಯನ್ ನೌಕಾಪಡೆಯ ಆಫೀಸರ್ನ ಒಂದು ಯೂನಿಫಾರ್ಮ್ ಹಾಕ್ಕೊಂಡಿದ್ದೀನಿ. ಡೆಕ್ಕಲ್ಲಿ ತಿಳ್ಕೊಳ್ತಾಯಿದ್ದೀನಿ, ಬನ್ನಿ. ಆ್ಯಂಡ್ ಇಲ್ಲಿಂದ ನಾವು ಆಪ್ರೇಟ್ ಮಾಡೋದು ಶಿಪ್ನ. ಆ್ಯಂಡ್ ಇಲ್ಲೂ ಏನೋ ಇನ್ಸ್ಟ್ರೂಮೆಂಟ್ ಇದೆ, ಏನಂತ ಗೊತ್ತಿಲ್ಲ.
ಸೊ ಗೈಸ್ ನಾನು ಹಿಂದೆ ಇರೋವಂಥದ್ದು ಲೆನಿನ್ ಶಿಪ್ಪು. ಇದು ಬಂದು ಪ್ರಪಂಚದ ಮೊಟ್ಟ ಮೊದಲ ನ್ಯೂಕ್ಲಿಯರ್ ಪವರ್ಡ್ ಐಸ್ ಬ್ರೇಕರ್ ಶಿಪ್ಪು. ಸೊ ಹೇಗೆ ಅಂತಂದರೆ ಸಮುದ್ರದ ಈ ಥರ ಎಲ್ಲ ಐಸ್ ಕಟ್ಟಿರುತ್ತಲ್ಲ, ಈ ಐಸ್ನೆಲ್ಲ ಹಂಗೆ ಹೊಡ್ಕೊಂಡು ದಾರಿ ಮಾಡ್ಕೊಂಡು ಹೋಗ್ತಾ ಇರುತ್ತೆ. ಆ್ಯಂಡ್ ಇದ್ರ ಹಿಂದ್ಗಡೆ ಬೇರೆ ನೌಕಾಪಡೆಯ ಶಿಪ್ಗಳು, ಹಾಗೆ ಗೂಡ್ಸ್ ಟ್ರಾನ್ಸ್ಪೋರ್ಟೇಷನ್ ವೆಸಲ್ಗಳೆಲ್ಲ ಪಾಸ್ ಆಗುತ್ತೆ. ಸೊ ಅದಕ್ಕೆಲ್ಲ ದಾರಿ ಮಾಡ್ಕೊಳ್ಳೋಂಥ ಶಿಪ್ ಇದು. ಅದೇ ಇದು ನ್ಯೂಕ್ಲಿಯರ್ ಪವರ್ಡ್ ಅಂತಂದರೆ ಯಾವುದೇ ರೀತಿಯ ಡೀಸಲ್ಲು ಚಾರ್ಕೋಲಿಂದ ಯೂಸ್ ಆಗೋದಿಲ್ಲ. ಯುರೇನಿಯಮ್ ಅಂತ ಬರುತ್ತಲ್ಲ, ರೇಡಿಯೋ ಆಕ್ಟಿವ್ ಎಲಿಮೆಂಟು, ಅದರಿಂದ ಓಡುವಂಥದ್ದು. ಇದು ವಿಶ್ವದ ಮೊಟ್ಟ ಮೊದಲ ನ್ಯೂಕ್ಲಿಯರ್ ಪವರ್ಡ್ ಶಿಪ್ಪು.